ಇದ್ದಂತೆ ಪಾಕಿಸ್ತಾನ್ ಬೆಚ್ಚಿ ಬಿದ್ದಿದೆ. ರಣ ಹೇಳಿ ಪಾಕ್ ನೇವಿ ಮಾಡಿದ್ದೇನು ಇಲ್ಲಿದೆ ನೋಡಿ. ಏಪ್ರಿಲ್ 22ರಂದು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನರ ರಾಕ್ಷಸರು ಹಿಂದೂಗಳ ನೆತ್ತರು ಹರಿಸಿದ್ರು. ಇದಕ್ಕೆ ಪ್ರತಿಕಾರವಾಗಿ ಪಾಪಿ ಪಾಕ್ಗೆ ಭಾರತ ಖಡಕ್ಕಾಗಿಯೇ ಪ್ರತ್ಯುತ್ತರ ಕೊಟ್ಟಿತ್ತು. ಇದಾದ ಬಳಿಕವೂ ಕಿರಿಕ್ ಮಾಡ್ತಿದ್ದ ಪಾಕ್ಗೆ ಭಾರತ ಮತ್ತೊಂದು ಶಾಕ್ ಕೊಟ್ಟಿತ್ತು. ನೌಕಾದಳಕ್ಕೆ ಹೆದರಿ ಶರಣಾದ ಪಾಕಿಸ್ತಾನ, ಪಾಕ್ನ ಮನೋಬಲವನ್ನೇ ಕದಡಿದ ನೇವಿ. ಗಡಿಯಲ್ಲಿ ಕಿರಿಕ್ ಮಾಡೋ ಪಾಕಿಸ್ತಾನ ಅರಬ್ಬಿ ಸಮುದ್ರದಲ್ಲಿ ನಮ್ಮ ನೇವಿ ಎಂಟ್ರಿ ಆಗ್ತಿದ್ದಂತೆ ಬೆಚ್ಚಿ ಬಿದ್ದಿತ್ತು. ಉಗ್ರರ ದಾಳಿಯಾದ 96 ಗಂಟೆಯಲ್ಲೇ ನೌಕಾದಳ ಸನ್ನದ್ಧವಾಗಿತ್ತು. ಯುದ್ಧ ನೌಕೆಗಳು ಸನ್ನದ್ಧ ಸ್ಥಿತಿಯಲ್ಲಿದ್ವು. ಕರಾಚಿಗೆ ನುಗ್ಗಲು ಇಂಡಿಯನ್ ನೇವಿ ಸಜ್ಜಾಗಿತ್ತು. ಇದು ಗೊತ್ತಾಗ್ತಿದ್ದಂತೆ ಪಾಪಿ ಪಾಕ್ ಪತನಗೊಟ್ಟಿ ಹೋಗಿತ್ತು. And refined tactics and procedures at sea during multiple weapon firings in the Arabian Sea within 96 hours of the terrorist attack. The aim was to revalidate our crew, armament, equipment and platform readiness to deliver various ordnance on selected targets precisely. Thereafter, our forces remained forward deployed in the northern Arabian Sea in a dissuasive and deterrent posture with full readiness and capacity to strike select targets at sea and on land, including Karachi at time of our choosing. ಇನ್ನು ಭಾರತದ ನೇವಿ ಶಕ್ತಿ ಕಂಡು ಕರಾಚಿ ಬಿಟ್ಟು ಹೊರಬರದ ಪಾಕ್ ನೌಕಾದಳ ಆಚೆ ಬರಲಿಲ್ಲ. ತಮ್ಮ ನೆಲೆಗಳಲ್ಲೇ ರಣಹೇಡಿಯಂತೆ ಅಡಗಿ ಕುಳಿತಿತ್ತು. Compelled Pakistani naval and air units to be in a defensive posture, mostly inside harbors or very close to the coast, which we monitored continuously. The Indian Navy maintained seamless maritime domain awareness throughout the duration and was entirely aware of the location and movement of Pakistani units. ಭಾರತೀಯ ನೌಕಾಪಡೆ ಶಕ್ತಿಗೆ ಪಾಕ್ನ ಜಂಘಾ ಬಲವೇ ಹುದುಗಿ ಹೋಗಿತ್ತು. ಕಿತ್ತೋದ್ ಪಾಕಿಸ್ತಾನ ಕ್ಷಣ ಕ್ಷಣಕ್ಕೂ ಭಯದಲ್ಲಿಯೇ ಬದುಕ್ತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಭಾರತದ ಮೇಲೆ ಪಾಕಿಸ್ತಾನ ಕಾಲ್ಕೆರೆದು ಜಗಳ ಮಾಡ್ತಾ ಇದೆ, ಬೆನ್ನಿಗೆ ಚೂರಿ ಹಾಕ್ತಾ ಇದೆ. ಇವತ್ತು DGMO ಮಹತ್ವದ ಸಭೆಯಲ್ಲಿ ಏನಾಗುತ್ತೆ, ಭಾರತದ ಬೇಡಿಕೆಗಳೇನು, ಪಾಕಿಸ್ತಾನ ಏನು ಮಾಡಬಹುದು, ಈ ಸ್ಪೆಷಲ್ ರಿಪೋರ್ಟ್ ನೋಡಿ. ಇಂದು ಭಾರತ ಪಾಕ್ ಹೈ ವೋಲ್ಟೇಜ್ ಮೀಟಿಂಗ್. ನೆತ್ತರು ಹರಿಸಿದ ಭಯೋತ್ಪಾದಕರನ್ನ ಕೇಳುತ್ತೆ ಭಾರತ. ವಿರಾಮ. ಭಾರತ ಪಾಕಿಸ್ತಾನ ನಡುವೆ ಜಾರಿಯಾಗಿರೋ ಕದನ ವಿರಾಮ ಇವತ್ತು ಅಂತ್ಯವಾಗುತ್ತೆ. ಇಂದು ಮತ್ತೆ ಪಾಕ್ ಹಾಗೂ ಇಂಡಿಯಾ ನಡುವೆ ಹೈ ವೋಲ್ಟೇಜ್ ಸಭೆ ನಡೆಯುತ್ತೆ. ಈ ಸಭೆಯಲ್ಲಿ ಭಾರತದ ಷರತ್ತುಗಳನ್ನು ಒಪ್ಪಿದ್ರೆ ಮಾತ್ರ ಕದನ ವಿರಾಮ ಮುಂದುವರಿಯುತ್ತೆ. ಭಾರತ ಹಾಗೂ ಪಾಕ್ನ ಮಿಲಿಟರಿ ಕಾರ್ಯಾಚರಣೆಗಳ ಮಹಾನಿರ್ದೇಶಕರು ಇಂದು ಮೊದಲ ಸಭೆ ನಡೆಸಲಿದ್ದಾರೆ. ಅಷ್ಟಕ್ಕೂ ಇವತ್ತು ನಡೆಯೋ ಸಭೆಯಲ್ಲಿ ಭಾರತ ಹಾಕೋ ಪ್ರಮುಖ ಷರತ್ತುಗಳೇನು ಗೊತ್ತಾ? ಅದೇ ಭಾರತೀಯರ ನೆತ್ತರು ಹರಿಸಿದ ಭಯೋತ್ಪಾದಕರನ್ನ ಬೇಟೆಯಾಡೋದು. ಭಾರತ ಮೊದಲು ಕಾಶ್ಮೀರದ ಪಹಲ್ಗಾಮ್ನಲ್ಲಿ 26 ಪ್ರವಾಸಿಗರನ್ನ ಹತ್ಯೆ ಮಾಡಿದ 4 ಭಯೋತ್ಪಾದಕರನ್ನ ಒಪ್ಪಿಸುವಂತೆ ಪಾಕಿಸ್ತಾನಕ್ಕೆ ಷರತ್ತು ಹಾಕುತ್ತೆ. ಬಳಿಕ ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ ಹಫೀಜ್ ಮೊಹಮ್ಮದ್, ಸಾಜಿದ್ ಮಜಿದ್ನ ತಮಗೆ ಒಪ್ಪಿಸುವಂತೆ ಕಂಡೀಷನ್ ಹಾಕುತ್ತೆ. ಅಷ್ಟೇ ಅಲ್ಲ, 1993ರ ಬಾಂಬೆ ಬ್ಲಾಸ್ಟ್ ರೂವಾರಿ ದಾವೂದ್ ಇಬ್ರಾಹಿಂ, ಮಮೋನ್ ಇಬ್ರಾಹಿಂನ ತಮ್ಮ ವಶಕ್ಕೆ ನೀಡುವಂತೆ ಕೇಳುತ್ತೆ. ಇದಿಷ್ಟೇ ಅಲ್ಲ, ಭಾರತದ ವಿರೋಧಿ ಕೃತ್ಯಗಳಲ್ಲಿ ಭಾಗಿಯಾದ ಛೋಟಾ ಶಕೀಲ್, ಪಾರ್ಲಿಮೆಂಟ್ ದಾಳಿ ಸೂತ್ರಧಾರ ಮೌಲಾನಾ ಮಸೂದ್ ಅಜರ್ನ ತಮಗೆ ನೀಡುವಂತೆ ಹೇಳುತ್ತೆ. ಭಾರತದಲ್ಲಿ ಉಗ್ರ ಕೃತ್ಯಗಳಲ್ಲಿ ಭಾಗಿಯಾದ ಸೈಯದ್ ಸಲಾವುದ್ದೀನ್ ಅನ್ನು ಒಪ್ಪಿಸುವಂತೆ ಕೇಳುತ್ತೆ. 1999ರ ವಿಮಾನ ಅಪಹರಣಕಾರ ಸಲೀಂ ಮೊಹಮ್ಮದ್ ಹಾಗೂ ಚೀಮಾ ಅಜಮ್ನನ್ನು ಒಪ್ಪಿಸುವಂತೆ ಭಾರತ ಕೇಳುತ್ತೆ.
टेंशन मत लो, अब बेटा आप यहाँ पे रहो। ಭಯೋತ್ಪಾದಕರಿಗೆ ಆಶ್ರಯ ನೀಡಿ ಉಗ್ರರ ಹೊಟ್ಟೆಗೆ ಅನ್ನ ಹಾಕುತ್ತಿರೋ ಪಾಕಿಸ್ತಾನ ಭಾರತದ ಷರತ್ತಿಗೆ ತಲೆಬಾಗಲೇಬೇಕು. ನಾವು ಕೇಳಿದ ಉಗ್ರರನ್ನ ಒಪ್ಪಿಸಿದ್ರೆ ಮಾತ್ರ ಪಾಕಿಸ್ತಾನಕ್ಕೆ ಉಳಿಗಾಲ, ಇಲ್ಲದಿದ್ರೆ ಉಗ್ರರ ನಾಡು ಸರ್ವನಾಶ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನೆರೆ ರಾಷ್ಟ್ರ ಪಾಕಿಸ್ತಾನ ಈಗ ಅಷ್ಟ ದಿಕ್ಕುಗಳಲ್ಲೂ ದಿಗ್ಬಂಧನಕ್ಕೆ ಒಳಗಾಗಿದೆ. ಭಾರತ, ಬಲೂಚಿ ಬಂಡುಕೋರರು, ಟಿಟಿಪಿಗಳು ಪಾಕಿಸ್ತಾನಕ್ಕೆ ನುಂಗಲಾರ್ದ ತುತ್ತಾಗಿದ್ದು, ಮೂರು ಕಡೆಯಿಂದ ಹೇಗಪ್ಪ ಪರಿಸ್ಥಿತಿಯನ್ನು ನಿಭಾಯಿಸೋದು ಅಂತ ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ಕೈ ಹೊತ್ತು ಕುಳಿತುಕೊಂಡಿದ್ದಾರೆ. ಅಷ್ಟ ದಿಕ್ಕುಗಳಲ್ಲೂ ಪಾಪಿ ಪಾಕಿಸ್ತಾನಕ್ಕೆ ಸಂಕಷ್ಟ. ಜಿನ್ನಾಲ್ಯಾಂಡ್ಗೆ ಭಾರತ, BLA, TTP ಕಾಟ. ಹೌದು, ಇತ್ತ ಭಾರತದ ಜೊತೆ ಪಾಕಿಸ್ತಾನ ಯುದ್ಧಕ್ಕೆ ನಿಂತಿದೆ. ಅತ್ತ ಬಲೂಚಿ ಲಿಬರೇಷನ್ ಆರ್ಮಿ ಪಾಕಿಸ್ತಾನ ಸೈನಿಕರ ರುಂಡ ಚೆಂಡಾಡುತ್ತಿದೆ. ಮೊನ್ನೆ ತಾನೇ ಬಲೂಚಿಸ್ತಾನ ಲಿಬರೇಷನ್ ಆರ್ಮಿ ನಡೆಸಿದ್ದ ದಾಳಿಯಲ್ಲಿ ಪಾಕ್ನ 15 ಸೈನಿಕರು ಹತರಾಗಿದ್ದರು. ಇಂದು ಬರೋಬ್ಬರಿ 51 ಕಡೆ BLA ದಾಳಿ ಮಾಡಲು ಸಜ್ಜಾಗಿದ್ದು, ಆ ಕಾರ್ಯಾಚರಣೆಗೆ ಆಪರೇಷನ್ ಹೇರೋಪ್ ಎಂದು ಹೆಸರಿಟ್ಟಿಕೊಂಡಿದೆ. ಸ್ವಾತಂತ್ರ್ಯ ಘೋಷಿಸಿಕೊಂಡ ಬಲೂಚಿಸ್ತಾನ ಪಾಕಿಸ್ತಾನದ ಹಲವು ನಗರಗಳಲ್ಲಿ ಬಲೂಚಿಸ್ತಾನ ಧ್ವಜ ಹಾರುತ್ತಿದೆ. ಬಲೂಚ್ನ ಲೇಖಕ ಮತ್ತು ಹೋರಾಟಗಾರ ಮೀರ್ಯಾರ್ ಸ್ವಾತಂತ್ರ್ಯ ಘೋಷಿಸಿದ್ದು, ಬಲೂಚಿಸ್ತಾನಕ್ಕೆ ದಿಲ್ಲಿಯಲ್ಲಿ ಪ್ರತ್ಯೇಕ ರಾಯಭಾರ ಕಚೇರಿ ಮಂಜೂರು ಮಾಡಬೇಕು ಎಂದು ಭಾರತ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ವಿಶ್ವಸಂಸ್ಥೆಯು ಪ್ರಜಾತಾಂತ್ರಿಕ ಗಣರಾಜ್ಯ ದೇಶ ಎಂಬ ಮಾನ್ಯತೆ ನೀಡಬೇಕು, ಕರೆನ್ಸಿ, ಪಾಸ್ಪೋರ್ಟ್ ಮುದ್ರಣಕ್ಕಾಗಿ ಹಣಕಾಸಿನ ನೆರವನ್ನ ಕೊಡಬೇಕು ಎಂದು ಮನವಿ ಮಾಡಿದ್ದಾರೆ. ಸೇನೆ ಪೊಲೀಸರಿಗೆ ಪ್ರದೇಶ ತೊರೆಯಲು ಸೂಚನೆ. ಬಲೂಚಿಸ್ತಾನ ಪಡೆಗಳು ಪಾಕಿಸ್ತಾನದ ಪಂಜಾಬಿಗಳನ್ನ ಹುಡುಕಿ ಹೊಡೆಯುತ್ತಿದೆ. ಸೇನೆ, ಪೊಲೀಸ್, ಗುಪ್ತಚರ, ISI, ಆಡಳಿತಾಧಿಕಾರಿಗಳು ಮತ್ತು ಬಲೂಚಿಯೇತರರು ಕೂಡಲೇ ಬಲೂಚಿಸ್ತಾನವನ್ನ ತೊರೆಯಬೇಕು ಎಂದು BLA ಸೂಚನೆ ನೀಡಿದೆ. ಬಲೂಚಿಸ್ತಾನ ಪಾಕಿಸ್ತಾನದ ಅತಿದೊಡ್ಡ ಪ್ರಾಂತ್ಯವಾಗಿದ್ದು, ದೇಶದ ಭೌಗೋಳಿಕ ವಿಸ್ತೀರ್ಣದಲ್ಲಿ 46% ಪಾಲನ್ನ ಹೊಂದಿದೆ. ಆದರೆ ಜನಸಂಖ್ಯೆಯಲ್ಲಿ ಅವರ ಪಾಲು 6% ಮಾತ್ರ ಇದೆ. ಆರ್ಥಿಕ, ರಾಜಕೀಯ ಹಾಗೂ ಸಾಮಾಜಿಕವಾಗಿ ಮೊದಲಿನಿಂದಲೂ ನಿರ್ಲಕ್ಷಿತವಾಗಿರುವುದೇ ಇಲ್ಲಿನ ಜನರ ಆಕ್ರೋಶಕ್ಕೆ ಕಾರಣ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಒಂದು ಕಾಲ ಇತ್ತು, ಭಾರತೀಯ ಸೇನೆಗೆ ಹೆಚ್ಚಿನ ಅಧಿಕಾರ ಇರಲಿಲ್ಲ. ಆದರೆ ಈಗ ಪಾಕಿಸ್ತಾನ 1 ಗುಂಡು ಹಾರಿಸಿದ್ರೆ ಭಾರತ 10 ಗುಂಡು ಹಾರಿಸುತ್ತೆ. ಆ ಸಂಖ್ಯೆಯನ್ನು ಮತ್ತಷ್ಟು ಹೆಚ್ಚಿಸಿಕೊಳ್ಳಿ ಅಂತ ಮೋದಿ ಸೇನೆಗೆ ಹೇಳಿದ್ದಾರೆ. ಅವರು ಗುಂಡು ಹಾರಿಸಿದ್ರೆ ಬೆಂಕಿಯುಂಡೆ ಎಸೀರಿ. ಸೇನೆಗೆ ಮತ್ತಷ್ಟು ಅಧಿಕಾರ ಕೊಟ್ಟ ಪ್ರಧಾನಿ ಮೋದಿ. ಪಾಕಿಸ್ತಾನ ಸದಾ ಖ್ಯಾತೆ ತೆಗೆಯುವ ದೇಶ, ಆದ್ದರಿಂದ ಭಾರತೀಯ ಸೇನೆಗೆ ಪ್ರಧಾನಿ ಮೋದಿ ಮತ್ತಷ್ಟು ಅಧಿಕಾರ ನೀಡಿದ್ದಾರೆ. ಅವರು ಗುಂಡು ಹಾರಿಸಿದರೆ ನೀವು ಬೆಂಕಿಯುಂಡೆ ಎಸೀರಿ, ಉಗ್ರ ನೆಲೆಗಳಿಗೆ ಮತ್ತಷ್ಟು ಜೋರಾಗಿ ಹೊಡೀರಿ, ಭಯೋತ್ಪಾದಕರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೊಳ್ಳಿ ಅಂತ ಖಡಕ್ ಸಂದೇಶ ರವಾನಿಸಿದ್ದಾರೆ.